ವೆಲ್ಕಮ್ ಟು ಸಿದ್ಧಸಿ ಜಿ ಕೆ ಚಾನಲ್. ಸೊ ಇವತ್ತಿನ ದಿನ ನಾವು ಕನ್ನಡ ಒಂದು ವ್ಯಾಕರಣದಲ್ಲಿ ಬರುವ ನಾಮಪದ ಮತ್ತು ಅದರ ಪ್ರಕಾರಗಳು ಮತ್ತು ಉದಾಹರಣೆಗಳ ಕುರಿತು ಈ ಒಂದು ದಿನ ನಾವು ಚರ್ಚೆ ಮಾಡೋಣ. ಸೊ ಈ ಒಂದು ತಿಂಗಳಲ್ಲಿ ಅಂತಂದರೆ ನೆಕ್ಸ್ಟ್ ಕಾಲ್ಫಾರ್ಮ್ ಆಗುವ GPSTR ಮತ್ತು HSTR ಎಲ್ಲ ಒಂದು ಪರೀಕ್ಷೆಗಳಿಗೂ ಸಹ ಈ ಒಂದು ಕನ್ನಡದ ಮೇಲೆ 25 ಮಾರ್ಕ್ಸಿನ ಪ್ರಶ್ನೆಗಳು ಬಂದೇ ಬರ್ತವೆ. ಸೊ ಮತ್ತು ಈ ಮುಂಬರುವ PDO ಮತ್ತು ವಿಲೇಜ್ ಅಕೌಂಟೆಂಟ್ಗಳ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಈ ಒಂದು ಪ್ರಶ್ನೆಗಳು ಬಂದೇ ಬರ್ತವೆ. ಹಾಗಾಗಿ ಸೊ ನಾಮಪದ ಅಂದಾಗ ಈಸಿಯಾಗಿ ನಾವು ತಿಳ್ಕೊಬಹುದು. ಅಂದರೂ ಕೂಡ ನಾವು ಈಸಿ ಅಂತೇಳಿ ಅಂದ್ಕೊಂಡು ಕೆಲವೊಂದು ಸಾರಿ ಈಸಿದು ಪ್ರಶ್ನೆಗಳನ್ನೇ ಏನು ಮಾಡಿ ಬರ್ತೀವಿ ಅಂದರೆ ರಾಂಗ್ ಹಾಕಿ ಬರ್ತೀವಿ. ಸೊ ಇನ್ನೊಂದು ಸಾರಿ ನಾವು ಏನು ಮಾಡೋಣ, ಈ ಒಂದು ತರಗತಿಯನ್ನು ರಿವಿಷನ್ ಮಾಡೋಣ ಬರ್ರಿ. ಸೊ ನಾಮಪದ ಮತ್ತು ಅದರ ಪ್ರಕಾರಗಳು. ನಾಮ ಅಂದಾಗ ನಮ್ಗೆ ಏನಂತೇಳಿ ನೆನ್ಪು ಬರ್ತದೆ, ನಾಮ ಅಂದರೆ ಹೆಸರು ಅಂತೇಳಿ ನಮಗೆಲ್ರಿಗೂ ಗೊತ್ತೇ ಇರ್ತದೆ. ಸೊ ನಾಮಪದ ಅಂತಂದಾಗ ಭಾಷೆಯಲ್ಲಿನ ಬಗೆಯ ಹೆಸರುಗಳನ್ನು ತಿಳಿಸುವುದೇ ನಾಮಪದ. ಅಂದರೆ ಈ ಒಂದು ನಮ್ಮ ಕನ್ನಡ ಭಾಷೆಯಲ್ಲಿನ ನಾವು ಯಾವುದೇ ಒಂದು ವಸ್ತು, ವ್ಯಕ್ತಿ ಅಥವಾ ನಿರ್ಜೀವ ವಸ್ತುಗಳಿಗೆ ಇರುವಂಥ ಹೆಸರುಗಳನ್ನು ಸೂಚಿಸುವುದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ನಾಮಪದ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ವ್ಯಕ್ತಿಗಳಿಗೆ ನಾವು ಏನಂತ ಕರಿತೀವಿ ಅಂದರೆ, ಈಗ ಗಂಡು ವ್ಯಕ್ತಿ ಇದ್ದಾಗ ಅವನ ಹೆಸರು ರಾಮ ಈ ರೀತಿಯಾಗಿರ್ತದೆ. ಹುಡುಗಿ ಅಂತ ಬಂದಾಗ ಸೀತೆ. ಮತ್ತು ನಿರ್ಜೀವ ವಸ್ತುಗಳಾದ ನದಿ, ಗುಡ್ಡ ಇವುಗಳೆಲ್ಲವೂ ಸಹ ಸೇರಿನೇ ನಾವು ಒಂದು ಹೆಸರಿಡ್ತೀವಲ್ಲ, ಅದು ಒಂದು ವಸ್ತು ಅಥವಾ ವ್ಯಕ್ತಿಗೆ. ಸೊ ಅದು ಬಂದುಬಿಟ್ಟು ನಾಮಪದ ಅಂತೇಳಿ ನಾವು ಕರಿತೀವಿ. ಸೊ ಈ ನಾಮಪದಗಳಲ್ಲಿ ನಾವು ಎಷ್ಟು ಟೈಪ್ಸ್ ನೋಡ್ತೀವಿ ಅಂತಂದರೆ 2 ಟೈಪ್ಸ್ ನೋಡ್ತೀವಿ. ಯಾವ್ಯಾವ ಅಂದರೆ ಸಹಜ ಮತ್ತು ಸಾಧಿತ ನಾಮಪದ ಅಂತೇಳಿ ನಾವು 2 ಪ್ರಕಾರದ ನಾಮಪದಗಳನ್ನು ನಾವು ನೋಡ್ತೀವಿ. ಆದರೂ ಕೂಡ ಈ ಒಂದು 2 ನಾಮಪದಗಳ ಮೇಲೆ ಎಕ್ಸಾಮ್ನಲ್ಲಿ ಕೇಳಂಗಿಲ್ಲ. ನೆಕ್ಸ್ಟ್ ಬರ್ತಾವಲ್ರಿ, ಅದ್ರ ಮೇಲೆ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಅವು ಯಾವಂತಂದರೆ, ಈ ನಾಮಪದದಲ್ಲಿ ನಾವು 4 ವಿಭಾಗಗಳನ್ನಾಗಿ ಮಾಡ್ತೀವಿ. ಎಷ್ಟು? 4. ಅವು ಯಾವಂತಂದರೆ ವಾಚಕ ನಾಮಪದ, ವಿಶೇಷಣಗಳು, ಮತ್ತು ಸರ್ವನಾಮ, ಮತ್ತು ಕೊನೆಯದಾಗಿ ವಿಭಕ್ತಿ ಪ್ರತ್ಯಯ. ಈ ಒಂದು 4 ನಾಮಪದದ ವಿಧಗಳ ಮೇಲೆ ಎಲ್ಲ ಒಂದು ಎಕ್ಸಾಮ್ನಲ್ಲಿ ಕ್ವಶನ್ಸ್ ಬರ್ತಾವೆ. ವಾಚಕ ನಾಮಪದದ ಮೇಲೂ ಪ್ರಶ್ನೆ ಬರ್ತಾವೆ. ವಿಶೇಷಣಗಳು, ವಿಶೇಷಣ ಯಾವುದು, ಈ ಕೆಳಗಿನವುಗಳಲ್ಲಿ ವಿಶೇಷಣ ಯಾವುದು ಅಂತ ಕೇಳ್ತಾರೆ. ಸರ್ವನಾಮದ ಮೇಲೂ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಬರ್ತಾವೆ. ಮತ್ತು ವಿಭಕ್ತಿ ಪ್ರತ್ಯಯ ಅಂದಾಗ ಇದ್ರ ಮೇಲೆ ಕಂಪಲ್ಸರಿ ಎಲ್ಲ ಎಕ್ಸಾಮ್ನಲ್ಲಿ ಪ್ರಶ್ನೆಗಳು ಕೇಳ್ತಾನೆ ಇರ್ತಾರೆ. ಸೊ ಹಾಗಾಗಿ ಈ ಒಂದು ನಾಮಪದದಲ್ಲಿರುವ 4 ವಿಧಗಳ ಮೇಲೆ ಎವ್ರಿ ಇಯರ್ ಎಲ್ಲ ಎಕ್ಸಾಮ್ನಲ್ಲಿ ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ. ಮೊದಲನೇದಾಗಿ ಈ ಒಂದು ವಾಚಕ ನಾಮಪದ ಅಂತೇಳಿ ನೋಡಂಬರ್ರಿ. ಅದರಲ್ಲಿ ವಸ್ತುವಾಚಕ ನಾಮಪದ. ಸೊ ಈ ಒಂದು ವಸ್ತುವಾಚಕ ನಾಮಪದ ಅಂತಂದಾಗ ವಸ್ತು ಹೆಸರುಗಳನ್ನು ತಿಳಿಸುವ ಶಬ್ದಗಳಿಗೆ ನಾವು ಏನಂತೀವಿ ಅಂತಂದರೆ ವಸ್ತುವಾಚಕ. ಅಂದರೆ ಇಲ್ಲಿ ಹೆಡ್ಲೈನ್ನಲ್ಲೇ ಅದ ವಸ್ತು ಅಂದರೆ ಯಾವುದಾದ್ರೂ ನಾವು ವಸ್ತು ಅಥವಾ ವ್ಯಕ್ತಿಗಳಿಗೆ ಇಟ್ಟಿರುವಂಥ ಹೆಸರುಗಳು ಅಥವಾ ಶಬ್ದಗಳಿಗೆ ಏನಂತ ಕರಿತೀವಿ ಅಂದರೆ ವಸ್ತುವಾಚಕ ನಾಮಪದ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ಲು ರಾಮ, ಸೀತೆ, ನದಿ, ಗುಡ್ಡ ಇತ್ಯಾದಿ. ಅಂದರೆ ಇವೇ ಎಕ್ಸಾಂಪಲ್, ನಾಮಪದದಲ್ಲಿರುವ ಎಕ್ಸಾಂಪಲ್ಸೇ ಈ ವಸ್ತುವಾಚಕ ನಾಮಪದದಲ್ಲಿ ಬರ್ತವೆ. ಮೊದಲನೇದಾಗಿ ಈ ವಸ್ತುವಾಚಕದಲ್ಲಿ ನಾವು 3 ವಿಧಗಳನ್ನು ನೋಡ್ತೀವಿ. ಯಾವ್ಯಾವು? ರೂಢನಾಮ, ಅಂಕಿತ ನಾಮ ಮತ್ತು ಅನ್ವರ್ಥ ನಾಮ. ಸೊ ನಮ್ಗೆ ಡೈರೆಕ್ಟಾಗಿ ಈ ಒಂದು ಪ್ರೈಮರಿ ಅಥವಾ ಹೈಸ್ಕೂಲ್ನಲ್ಲಿ ನಾವು ಕಲ್ತಿರ್ತೀವಿ ರೂಢನಾಮ, ಅಂಕಿತ ನಾಮ, ಅನ್ವರ್ಥ ನಾಮ. ಅದಕ್ಕಿಂತ ಮೊದಲು ನಾವು ಈ ಒಂದು ನಾಮಪದಲ್ಲಿ 4 ವಿಧಗಳಂತೇಳಿ ನಾವು ತಿಳ್ಕೊಬೇಕು. ಸೊ ಇವತ್ತಿನ ದಿನ ನಾವು ವಸ್ತುವಾಚಕ ನಾಮಪದದ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ. ನೆಕ್ಸ್ಟ್ ಡೈಲಿ ಒಂದೊಂದು ಕ್ಲಾಸ್ ಈ ಒಂದು ನಾಮಪದದ ಮೇಲೆ ತೆಗೆದುಕೊಳ್ತಾ ಹೋಗ್ತೀನಿ. ಈಗ ಆಲ್ರೆಡಿ ನಿಮಗೆ ಗೊತ್ತಾಯಿತು, ವಸ್ತುವಾಚಕ ಅಂದಾಗ ವಸ್ತುಗಳಿಗೆ ಇಟ್ಟಿರುವ ಹೆಸರುಗಳು ಅಥವಾ ಶಬ್ದಗಳಿಗೆ ಅಂತೇಳಿ ನಾನು ಹೇಳ್ತೀನಿ. ಮತ್ತು ಇದರಲ್ಲಿ ಬರುವ 3 ವಿಧಗಳು ಯಾವುವು ಅಂತಂದರೆ ರೂಢನಾಮ, ಅಂಕಿತ ನಾಮ ಮತ್ತು ಅನ್ವರ್ಥ ನಾಮ. ಮೊದಲನೇದು ಯಾವ್ದು ನೋಡ್ರಿ, ರೂಢನಾಮ. ಈಗ ನಾಮ ಅಂದಾಗ ಹೆಸರು, ರೂಢ ಅಂತಂದ್ರೆ ರೂಢಿಯಿಂದ ಹಿಂದಿನಿಂದಲೂ ಕೂಡ ನಾವು ಒಂದು ವ್ಯಕ್ತಿ ಅಥವಾ ವಸ್ತುಗಳಿಗೆ ಇಟ್ಟಿರುವ ಹೆಸರುಗಳಂತಲೇ ನಾವು ಈಸಿ ಮೆಥಡ್ನಲ್ಲಿ ನಮ್ಮ ಲ್ಯಾಂಗ್ವೇಜ್ನಲ್ಲಿ ನಾವು ತಿಳ್ಕೊಬೋದು. ಸೊ ಈಗ ಎಕ್ಸಾಂಪಲ್ ನೋಡ್ರಿ, ಆ ಹುಡುಗಿ ನನ್ನ ಮಗಳು. ಸೊ ಇಲ್ಲಿ ಆ ಹುಡುಗಿ ಅನ್ನುವುದು ಅಲ್ಲಿ ಯಾವುದೇ ಒಂದು ಹೆಸರು
ಇಲ್ಲ ಅಂತ ಮೆನ್ಷನ್ ಮಾಡಿಲ್ಲ ಅಲ್ಲಿ. ಬಟ್ ಅಲ್ಲಿ ಮಗಳಿಗೆ ಏನಂತ ಕರೆದರು, ಹುಡುಗಿ. ಅಂದರೆ ಈ ಒಂದು ಹೆಣ್ಮಗಳಿಗೆ ಏನಂತ ಕರಿತೀವಿ, ಹುಡುಗಿ. ಗಂಡಿಗೆ ಏನಂತೀವಿ ನಾವು, ಗಂಡು ಹುಡುಗ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಹುಡುಗಿ ಹುಡುಗ ಅಂತೇಳಿ ಹಿಂದಿನಿಂದಲೂ ರೂಢಿಯಿಂದ ಕರ್ಕೊಂಡು ಬಂದಿರ್ತೀವಲ್ಲ. ಸೊ ಈ ಪದಗಳಿಗೆ ಏನಂತ ಕರಿತೀವಿ ಅಂದರೆ ನಾವು ರೂಢನಾಮ ಅಂತೇಳಿ ಕರಿತೀವಿ. ಸೆಕೆಂಡ್ ನೋಡ್ರಿ, ಅವನು ಒಳ್ಳೆಯ ಹುಡುಗ. ಇಲ್ಲಿ ಒಳ್ಳೆಯ ಸಹ ಒಳ್ಳೆ ಹುಡುಗ ಹುಡುಗಿ ಇದು ಕೂಡ ಒಳ್ಳೆಯ ಅನ್ನೋದು ನೆಕ್ಸ್ಟ್ ಟಾಪಿಕ್ನಲ್ಲಿ ನೆಕ್ಸ್ಟ್ ನಾಳೆ ಹೇಳ್ತೀನಿ, ಅದು ವಿಶೇಷಣದಲ್ಲೇ ಬರ್ತದೆ. ಇಲ್ಲಿ ಮನುಷ್ಯರು ಹುಡುಗ ಹುಡುಗಿ ಇವೆಲ್ಲವೂ ಸಹ ಏನಂತಂದರೆ ರೂಢಿಯಿಂದ ಬಂದಿರುವ ಹೆಸರುಗಳಂತಲೇ ಹೇಳ್ಬೋದು. ಉದಾಹರಣೆಗೆ ಇಲ್ಲಿ ಆಲ್ರೆಡಿ ಹೇಳಿರುವ ಹಾಗೆ ಹುಡುಗ ಅನ್ನೋದು ಒಂದು ರೂಢನಾಮ, ಹುಡುಗಿ, ಮನುಷ್ಯ, ಗುಡ್ಡ, ಬೆಟ್ಟ, ನದಿ, ಪರ್ವತ, ಹೆಂಗಸು, ಗಂಡಸು ಈ ರೀತಿಯಾಗಿ ಹಿಂದಿನಿಂದಲೂ ಆ ವಸ್ತು ಅಥವಾ ವ್ಯಕ್ತಿಗಳಿಗೆ ಇಟ್ಟಿರುವ ಹೆಸರುಗಳಿಗೆ ಏನಂತ ಕರಿತೀವಿ ಅಂತಂದರೆ ರೂಢನಾಮ ಅಂತೇಳಿ ಕರಿತೀವಿ. ಸೊ ಸೆಕೆಂಡ್ ಒನ್ ಯಾವುದು ಅಂತಂದರೆ ಅಂಕಿತ ನಾಮ. ಅಂದರೆ ಈಗ ನಾವಿಟ್ಟಿರುವ ರೂಢಿಯಿಂದ ಬಂದಿರುವ ಹೆಸರುಗಳು ಬೇರೆ, ಮತ್ತು ನಾವಿಟ್ಟಿರುವ ಹೆಸರುಗಳಿಗೆ ಏನಂತೀವಿ ನಾವು ಅಂಕಿತ ನಾಮ. ಸೊ ಅದರಲ್ಲೂ ಸಹ ನಾವು ವ್ಯಕ್ತಿಗೆ ಬೇರೆ ರೀತಿಯಾದ ಹೆಸರುಗಳಿರ್ತೀವಿ, ವಸ್ತುಗಳಿಗೆ ಬೇರೆ ರೀತಿಯಾದ ಹೆಸರುಗಳಿರ್ತಾವೆ, ಮತ್ತು ಇಲ್ಲಿ ಸ್ಥಳ ಸಹ ನಾವು ನೋಡ್ಬೋದು. ಈ ಮೂರು ವಿಷಯಗಳಿಗೆ ಸಂಬಂಧಿಸಿದಂತೆ ಈ ಅಂಕಿತ ನಾಮದಲ್ಲಿರ್ತವ. ಯಾವಂತಂದರೆ ವ್ಯಕ್ತಿಗೆ ಕುರಿತಾಗಿರ್ತದೆ, ಮತ್ತು ವಸ್ತುವಿಗೆ ಮತ್ತು ಸ್ಥಳಗಳಿಗೆ ಇತ್ಯಾದಿಗಳನ್ನು ನಿರ್ದಿಷ್ಟವಾಗಿ ನಾವು ಆ ಒಂದು ಒಬ್ಬರಿಗೆ ಈಗ ಒಂದು ಯಾವುದಾದ್ರೂ ವ್ಯಕ್ತಿ ಅಂತಂದರೆ ಅವ್ರಿಗೆ ಗುರುತಿಸಬೇಕು, ಕರಿಬೇಕಿತ್ತಂದರೆ ನಾವು ಯಾವುದಾದ್ರೂ ಒಂದು ಹೆಸರಿಂದ ಮಾತ್ರ ಅವರಿಗೆ ಕರಿಬಹುದು ಅಥವಾ ಗುರುತಿಸ್ಬೋದು. ಮತ್ತು ವಸ್ತುಗಳಿಗೂ ಸಹ ಎಲ್ಲ ವಸ್ತುಗಳಿಗೆ ಒಂದೇ ಹೆಸರಿಟ್ಟಾಗ ಅಲ್ಲಿ ನಮ್ಗೆ ಏನಾಗ್ತದೆ, ಕರೆಯೋದಕ್ಕೆ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತದೆ. ಮತ್ತು ಸ್ಥಳಗಳಿಗೂ ಕೂಡ ಅಂದರೆ ಒಂದು ಊರಿಂದ ಒಂದು ಊರಿಗೆ ಹೆಸರು ಏನಿರ್ತಾವೆ ಬೇರೆ ಬೇರೆ ಆಗಿ ಇರ್ತಾವೆ. ಸೊ ಇವುಗಳಿಗೂ ಸಹ ನಾವೇನಂತ ಕರಿತೀವಿ ಅಂದರೆ ಅಂಕಿತ ನಾಮ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲು ರಾಮ ಅಂತೇಳಿ ನಾವು ಯಾರಿಗೆ ಕರಿತೀವಿ, ಈಗ ಹುಡುಗ ಅನ್ನೋದು ರೂಢಿಯಿಂದ ಬಂದಿರುವ ರೂಢನಾಮ, ಅದಕ್ಕೆ ಎಕ್ಸಾಂಪಲ್ ಆಯಿತು. ಬಟ್ ಇಲ್ಲಿ ಅಂಕಿತ ನಾಮ ಅಂತಂದರೆ ಆ ಹುಡುಗನಿಗೆ ನಾವಿಟ್ಟ ಹೆಸರು ಏನು, ರಾಮ, ಲಕ್ಷ್ಮಣ, ನಮ್ಗೆ ಏನು ಇಷ್ಟ ಇರ್ತದಲ್ಲ ಅದು ಇಡ್ತೀವಲ್ಲ ನಾವು, ಅಂಕಿತ ನಾಮ ಆಗ್ತದೆ. ಈಗ ಉತ್ತರ ಕನ್ನಡ ಅನ್ನೋದು ಒಂದು ಊರಿಗಿರುವ ಅಂದರೆ ಒಂದು ಸ್ಥಳಕ್ಕಿರುವ ಹೆಸರು ಉತ್ತರ ಕನ್ನಡ. ಅದೇ ರೀತಿಯಾಗಿ ಒಂದು ದೇಶ ಅಂತ ಬಂದಾಗ ಭಾರತ, ಆಸ್ಟ್ರೇಲಿಯಾ, ಅಮೇರಿಕಾ ಈ ರೀತಿಯಾಗಿ ಸ್ಥಳಗಳಿಗೆ ಇಟ್ಟಿರುವ ಹೆಸರುಗಳಂತಲೇ ಹೇಳ್ಬೋದು. ರಾಮನು ಕಾಡಿಗೆ ಹೋದನು. ಇಲ್ಲಿ ರಾಮನು ಅನ್ನೋ ಒಬ್ಬ ವ್ಯಕ್ತಿ ಏನು ಮಾಡ್ತಾನಂದರೆ ಕಾಡಿಗೆ ಹೋಗ್ತಾನೆ. ಸೊ ಯಾರಂತಂದಾಗ ಅಲ್ಲಿ ಕನ್ಫ್ಯೂಷನ್ ಆಗ್ತದಲ್ಲ, ಹಾಗಾಗಿ ಅಲ್ಲಿ ನಾವೇನು ಮಾಡ್ತೀವಿ, ಹೆಸರನ್ನು ಗುರ್ತಿಸ್ಲಿಕ್ಕೆ ಈ ಒಂದು ಅಂಕಿತ ನಾಮ ಇಟ್ಟಿರ್ತೀವಿ. ಮತ್ತು ನನ್ನ ದೇಶ ಭಾರತ. ಸೊ ನನ್ನ ದೇಶ ಅಂತ ಬಂದಾಗ ಯಾವುದು ಸಹ ನಾವು ಕರೆದಾಗ ಅದು ನಮ್ಮ ದೇಶ ಆಗಂಗಿಲ್ಲ. ಸೊ ಪರ್ಟಿಕ್ಯುಲರಾಗಿ ಒಂದು ಹೆಸರಿಟ್ಟಾಗ ಮಾತ್ರ ಅದು ಏನಾಗ್ತದೆ ಅಂತಂದರೆ ನಮ್ಮ ನಿರ್ದಿಷ್ಟವಾಗಿ ಗುರುತಿಸ್ಲಿಕ್ಕೆ ಸಹಾಯ ಆಗ್ತದೆ. ಕೊನೆಯದಾಗಿ ಬರೋದು ಯಾವುದಂದರೆ ಅನ್ವರ್ಥ ನಾಮ. ಸೊ ಇಲ್ಲಿ ವ್ಯಕ್ತಿಯು ಮಾಡುವ ಕೆಲಸ ಅಥವಾ ವೃತ್ತಿ ಮತ್ತು ಅವುಗಳ ಚಟುವಟಿಕೆಗಳಿಗುಣವಾಗಿ ಗುರುತಿಸ್ಲಿಕ್ಕೆ ನಾವು ಏನು ಮಾಡ್ತೀವಿ, ಯಾವ ಪದ ಯೂಸ್ ಮಾಡ್ತೀವಿ ಅಂದರೆ ಅನ್ವರ್ಥ ನಾಮ. ಇಲ್ಲಿ ಯಾವುದೇ ರೂಢಿಯಿಂದ ಬಂದಿರೋ ಹೆಸರು ಇರೋಂಗಿಲ್ಲ, ಮತ್ತು ನಾವಿಟ್ಟಿರುವ ಹೆಸರು ಸಹ ಇರೋಂಗಿಲ್ಲ. ಇಲ್ಲಿ ಏನಂದರೆ ಅವರ ಕೆಲಸಕ್ಕೆ ಮತ್ತು ಚಟುವಟಿಕೆಗಳಿಗೆ ಅನುಗುಣವಾಗಿ ಗುರುತಿಸ್ಲಿಕ್ಕೆ ಏನು ಯೂಸ್ ಮಾಡ್ತಾರಂದರೆ ಅನ್ವರ್ಥ ನಾಮ ಅಂತೇಳಿ ಯೂಸ್ ಮಾಡ್ತಾರೆ. ಇಲ್ಲಿ ಯಾವುದೇ ಗಂಡು ಹೆಣ್ಣು ಅನ್ನೋದೇ ಇಲ್ಲಿ ಚಟುವಟಿಕೆ ಮತ್ತು ಕೆಲಸಕ್ಕೆ ಅನುಗುಣವಾಗಿ ಹೆಸರನ್ನು ನಾವು ಇಟ್ಟಿರ್ತೀವಿ. ಈಗ ಎಕ್ಸಾಂಪಲ್ ಚಮ್ಮಾರ ಅಂದರೆ ಈ ಚಮ್ಮಾರ ಅನ್ನೋದು ಹುಡುಗಿ ಭೀ ಇರ್ಬೋದು, ಹುಡುಗನೂ ಇರಬಹುದು. ಅಂದರೆ ಅಲ್ಲಿ ವೃತ್ತಿ ಮತ್ತು ಚಟುವಟಿಕೆಗೆ ಮಾತ್ರ ಹೆಸರನ್ನು ಗುರುತಿಸ್ಲಿಕ್ಕೆ ಯೂಸ್ ಮಾಡ್ತಾರೆ. ವಕೀಲ, ಇಲ್ಲೂ ಸಹ ಯಾವುದೇ ಒಂದು ಮೆನ್ಷನ್ ಇಲ್ಲ, ಹುಡುಗ ಅಥವಾ ಹುಡುಗಿ ಇಬ್ಬರು ಸಹ ಆಗ್ಬೋದು. ಕುಂಟ ಮತ್ತು ಕುರುಡ, ವೈದ್ಯ, ಶಿಕ್ಷಕಿ. ಸೊ ಇವೆಲ್ಲವೂ ಸಹ ಅನ್ವರ್ಥ ನಾಮಕ್ಕೆ ಉದಾಹರಣೆಗಳು ಅಂತಲೇ ಹೇಳ್ಬೋದು. ಸೊ ನಾವು ಇಲ್ಲಿವರೆಗೂ ನಾಮಪದ, ಅದರಲ್ಲಿ ಬರುವ 4 ವಿಧಗಳು ಮತ್ತು ವಸ್ತುವಾಚಕದಲ್ಲಿ ಬರುವ 3 ವಿಧಗಳ ಕುರಿತು ಈ ಒಂದು ದಿನ ನಾವು ತಿಳಿದುಕೊಂಡಿವಿ. ಸೊ ಈ ಒಂದು ಕ್ಲಾಸ್ ನಿಮಗೆ ಇಷ್ಟವಾಗಿದ್ದಲ್ಲಿ ಸೊ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.